ನಮಸ್ಕಾರ. ನಾನು ಗುರುಕಿರಣ್. ಸದನದೊಳಗೆ ಮಾನ್ಯ ವಿಜಯಪುರ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು RTI ಬಗ್ಗೆ ದನಿ ಎತ್ತಿದ್ರು. ಆ ವಿಚಾರವಾಗಿ ಕಳೆದ 2 ಸಂಚಿಕೆಯೊಳಗೆ ನಾವು ಮಾತಾಡಿದ್ವಿ. ಇನ್ನು ಇದು 3ನೇ ಸಂಚಿಕೆ. RTI ಬಗ್ಗೆ ಅವರು ದನಿ ಎತ್ತಬಾರ್ದು ಅಂತ ವಿಚಾರ ಅಲ್ಲ ನಮ್ಮದು. ಜನಪರ ಕಾಳಜಿ ಇರೋ ಎಲ್ಲ ಜನಪ್ರತಿನಿಧಿಗಳು ದನಿ ಎತ್ತಬೇಕು. ಅದೇ ರೀತಿ ಎತ್ತಿರೋ ದನಿನ ಅಡಗಬಾರ್ದು. ಯಾವ ವಿಚಾರನ ಅವರು ಸದನದೊಳಗೆ ಮಾತಾಡಿರ್ತಾರ ಆ ವಿಚಾರದ ಬಗ್ಗೆ ಅವರು ಗಟ್ಟಿಯಾಗಿ ನಿಲುವು ತಗೊಳ್ಬೇಕಾಗತ್ತೆ. ಅದೇ ರೀತಿ RTI ಬಗ್ಗೆ ಒಂದು ಅಂಕಣ ಬಂದೈತಿ ಪೇಪರ್ ಒಳಗೆ, ಬಾಜು ಬರಾಗತ್ತೆ. ನೀವು ನೋಡ್ಕೊಂಬಿಡ್ರಿ. ಅದನ್ನು ನಾನು ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾವುದೇ ಒಂದು ವಿಚಾರ ಅಂತ ತಗೊಂಡಾಗ ಅದು ಪರ ಮತ್ತು ವಿರೋಧ ಸಹಜ, ಆದ್ರೆ ಅಲ್ಲೇ ಚರ್ಚೆಗೆ ಅವಕಾಶ ಇರಬೇಕು. ಪ್ರತಿಯೊಂದು ವಿಚಾರಕ್ಕೂ ಚರ್ಚೆಗಳು ಬಹಳ ಅವಶ್ಯ. ಮಾಹಿತಿ ಹಕ್ಕು ಅಧಿನಿಯಮ 2005 ಏನು ಕಾನೂನು ಜಾರಿ ಆತಲ್ಲ, ಆ ಜಾರಿ ಹಾಕಿಂತ ಮುಂಚೆಗೆ 1-2 ವರ್ಷ ಅದನ್ನ ಚರ್ಚೆಗೆ ಹಾಕಿದ್ರು. ಇದೇ RTI ಮಾಹಿತಿ ಹಕ್ಕಿನ ಬಗ್ಗೆ ವಿದೇಶದೊಳಗ ತಮ್ಮ ದೇಶದೊಳಗ ಚರ್ಚೆಗಳು ಆಗಿರೋ ಉದಾಹರಣೆಗಳು ನಾವು ಇತಿಹಾಸದೊಳಗ ನೋಡ್ಬೋದು. ಇಲ್ಲಿ ಮಾಹಿತಿ ಹಕ್ಕಿಗೂ ಸದನದೊಳಗೆ ಎತ್ತಿರೋ ಪ್ರಶ್ನೆಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ರೂ ಅವ್ರ ಪ್ರಶ್ನೆ ಎತ್ತಬೇಕಾಯ್ತು. ರಾಜ್ಯದಲ್ಲಿ ಕಾಯ್ದೆ ಉಪಯೋಗಕ್ಕಿಂತ ದುರ್ಬಳಕೆಯೇ ಹೆಚ್ಚು. ಸಲ್ಲಿಕೆಯಾಗುವ 80% ಅರ್ಜಿ ಹಿಂದೆ ಬ್ಲ್ಯಾಕ್ ಮೇಲ್ ಉದ್ದೇಶ ಅಂತ ಹೇಳಿ ಒಂದು ಆರ್ಟಿಕಲ್ ಬಂದಿತ್ತು ಅಂಕಣ ಪೇಪರ್ ಒಳಗೆ. ಈ ಪತ್ರಿಕೆಯವರು ಏನೇನು ಹೇಳಕತ್ತಾರ ಅನ್ನೋದನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡ್ಕೊಂತ ಹೋಗೋಣ ನಾವು. ಹೇಗೆಲ್ಲ ದುರ್ಬಳಕೆ ಅಂತಂತಾರ. ಪದೇ ಅರ್ಜಿ ಸಲ್ಲಿಸಿ ಮಾಹಿತಿ ಕೇಳುವುದು ಅಂತಂತಾರ. ಒಂದು ಮಾಹಿತಿನ ಒಂದು ಸಾರಿ ಕೇಳಿದಾಗ ಅದೇ ಮಾಹಿತಿನ ಪದೇ ಕೇಳಕ್ ಬರಂಗಿಲ್ಲ. ಬೇರೆ ವ್ಯಕ್ತಿ ಅದೇ ಮಾಹಿತಿ ಕೇಳಿದ್ರಂದ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಒಬ್ಬನೇ ವ್ಯಕ್ತಿ ಒಂದೇ ಮಾಹಿತಿ ಪದೇ ಕೇಳಕ್ ಬರಲ್ಲ, ಕೇಳೋ ಅವಶ್ಯಕತೆಯೂ ಇಲ್ಲ. ಸಂಬಂಧವೇ ಇಲ್ಲದಂತಹ ಮಾಹಿತಿ ಕೋರಿಕೆ. ಯಾವ ವ್ಯಕ್ತಿ ಮಾಹಿತಿ ಕೋರಿರ್ತಾನ ಸಂಬಂಧ ಇಲ್ಲ ಅಂದಮೇಲೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅದಕ್ಕೆ ಸ್ಪಷ್ಟತೆ ಕೊಡ್ಬೋದು. ಸಂಬಂಧ ಇಲ್ಲ ಅಂದ್ಮೇಲೆ ಉತ್ತರ ಕೊಡೋ ಪ್ರಶ್ನೆನ ಬರಂಗಿಲ್ಲ. ಇನ್ನು ಬೇರೆಯವರ ಹೆಸರಲ್ಲೂ ಅರ್ಜಿ ಸಲ್ಲಿಕೆ. ಬೇರೆಯವರ ಹೆಸರಲ್ಲೂ ಅರ್ಜಿ ಸಲ್ಲಿಕೆ ಅಂತಂದ್ರೆ ಯಾವ ವ್ಯಕ್ತಿಯ ಹೆಸರಿನಿಂದ ಅರ್ಜಿ ಸಲ್ಲಿಸಿರ್ತಾರ ಆ ವ್ಯಕ್ತಿಯ ಅನುಮತಿ ಇಲ್ಲಿ ಐತಾ ಅನ್ನೋದನ್ನ ನೋಡ್ಬೇಕಾಗತ್ತ. ಯಾಕಂತಂದ್ರ ಮಾಹಿತಿ ಸರಿಯಾಗಿ ಸಿಗದೆ ಹೋದಾಗ, ಆಯೋಗಕ್ಕೆ ಹೋಗೋ ಪ್ರಶ್ನೆ ಬಂದಾಗ ಆ ಆಯೋಗದೊಳಗುನು ಆ ವ್ಯಕ್ತಿ ಅಂದ್ರೆ ಯಾರ ಹೆಸರ ಮೇಲೆ ಅರ್ಜಿ ಹಾಕಿರ್ತಾರ ಆ ವ್ಯಕ್ತಿ ಸಹ ಅಲ್ಲೇ ಉಪಸ್ಥಿತ ಇರಬೇಕಾಗತ್ತ. ಯಾರೋ ಒಬ್ಬ ವ್ಯಕ್ತಿ ಅನಾಮಧೇಯ ಅಥವಾ ಬೇರೆಯವರ ಹೆಸರದಿಂದ ಮಾಹಿತಿ ಕೋರಿದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅದೇ ವ್ಯಕ್ತಿನ ಕರೆಸ್ಬೇಕಾಗತ್ತ. ಅಂದ್ರೆ ಕ್ರಾಸ್ ಚೆಕ್ ಮಾಡ್ಬೇಕಾಗತ್ತ. ಈ ವ್ಯಕ್ತಿ ಮಾಹಿತಿ ಕೇಳ್ತಾ ಇರೋ ವ್ಯಕ್ತಿ ಮತ್ತು ಅರ್ಜಿ ಒಳಗಿರೋ ಹೆಸರು ಆ ವ್ಯಕ್ತಿ ಇಬ್ರು ಒಂದೇನಾ ಬೇರೆನಾ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಅಲ್ಲಿವರೆಗೂ ಇದಕ್ಕೆ ಸ್ಪಷ್ಟತೆ ಸಿಗಂಗಿಲ್ಲ. ಮಾಹಿತಿ ನೀಡದ ಅಧಿಕಾರಿಗಳಿಂದ ವಸೂಲಿ. ಯಾವ ಇಲಾಖೆಯೊಳಗ ಮಾಹಿತಿ ಕೇಳಿರ್ತಾರ ಆ ಇಲಾಖೆಯ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಏನಾದರೂ ಭ್ರಷ್ಟ ಇದ್ರ ಸೆಟಲ್ಮೆಂಟಿಗೆ ಬಂದ್ಬಿಡ್ತಾರ. ಇದನ್ನ ತಪ್ಪು ಅಂತ ಅನ್ನಕ್ಕಾಗಲ್ಲ, ಆಗಿಲ್ಲ ಅಂತನೂ ಅನ್ನಕ್ಕಾಗಲ್ಲ, ಸಾಕ್ಷಿನೂ ಕೊಡಕ್ ಆಗಂಗಿಲ್ಲ ಸಮಂಜಸವಾಗಿ. ಇಂಥ ವಿಚಾರದೊಳಗನ ಮಾಹಿತಿ ನೀಡದ ಅಧಿಕಾರಿಗಳಿಂದ ವಸೂಲಿ ಅನ್ನೋ ಪ್ರಶ್ನೆ ಬರ್ತೈತಿ. ಇಲ್ಲೇ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸ್ಪಷ್ಟವಾಗಿದ್ರೆ ಮಾಹಿತಿ ಒದಗಿಸಿದ್ರೆ ಈ ಪ್ರಶ್ನೆನ ಬರಂಗಿಲ್ಲ. ಅಧಿಕಾರಿಗಳಿಗೆ ಕಿರಿಕಿರಿ ಉಂಟು ಮಾಡಲು ಅರ್ಜಿ. ಅಧಿಕಾರಿಗಳಿಗೆ ಕಿರಿಕಿರಿ ಮಾಡಲು ಹೆಂಗ ಅರ್ಜಿ ಹಾಕ್ತಾರ? ಒಂದು ಮಾಹಿತಿ ಕೊಡೋ ಕೆಲಸ ಆಗ್ಬೇಕು, ಇಲ್ಲ ಮಾಹಿತಿ ಕೊಡೋದನ್ನ ತಿರಸ್ಕಾರ ಮಾಡೋ ಕೆಲಸ ಆಗ್ಬೇಕು. ಯಾಕೆ ಕಿರಿಕಿರಿ ಅನ್ನತ್ತಿದು? ಯಾವ ಪ್ರಕಾರ ಕಿರಿಕಿರಿ? ಯಾವ ರೀತಿಯಿಂದ ಕಿರಿಕಿರಿ? ಇನ್ನ ಲೋಕಾಯುಕ್ತಕ್ಕೂ ದೂರು ನೀಡಿ ಬೆದರಿಕೆ. ಅಲ್ರಿ, ಮಾಹಿತಿ ಹಕ್ಕು ಅಧಿನಿಯಮ 2005 ಹೇಳುತ್ತ ಇದನ್ನ ಬಳಸೋದ್ರಿಂದ ಭ್ರಷ್ಟಾಚಾರ ಕಡಿಮೆ ಆಗತ್ತ ಅಂತ ಹೇಳಿ. ಇನ್ನು ಮಾಹಿತಿ ಸರಿಯಾಗಿ ಕೊಡದೇ ಇರೋ ಮಾಹಿತಿ ಅಧಿಕಾರಿ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಡೋ ಅವಶ್ಯಕತೆನೂ ಇರ್ತೈತಿ. ಇದ್ರೊಳಗ ಬೆದರಿಕೆ ಅನ್ನೋ ಪ್ರಶ್ನೆ ಬರಂಗಿಲ್ಲ. ಈಗ ಲೋಕಾಯುಕ್ತಕ್ಕೆ ಹೋದ್ಮೇಲೆ ಅಲ್ಲಿ ತನಿಖೆ ಆದ್ಮೇಲೆ ಅಧಿಕಾರಿ ದೋಷಿ ಅಂತ ಆತಂದ್ರ ಆತಗೇನ್ ಬೇಕೋ ಅದು ಪನಿಷ್ಮೆಂಟ್ ಇರ್ತೈತಿ. ಅರ್ಜಿದಾರ ದೋಷಿ ಆತಪ್ಪ ಅಂತಂದ್ರ ಅಪಾಲಜಿ ಕೇಳಬೇಕು. ಅದು ಮುಂದೆ ಏನೈತಿ ಆ ಪ್ರಕಾರ ಕಾನೂನು ಏನ್ ಹೇಳ್ತಂಗ ಮಾಡ್ಬೇಕಾಗತ್ತ. ಇಲ್ಲಿ ಬೆದರಿಕೆ ಅನ್ನೋ ಪ್ರಶ್ನೆ ಬರಂಗಿಲ್ಲ. ಇನ್ನ ಭ್ರಷ್ಟಾಚಾರ ನಡೆಯುವ ಇಲಾಖೆಗಳೇ ಅರ್ಜಿದಾರರ ಟಾರ್ಗೆಟ್.
ಭ್ರಷ್ಟಾಚಾರ ನಡೆಯುವ ಇಲಾಖೆಗಳೇ ಅರ್ಜಿದಾರರ ಟಾರ್ಗೆಟ್ ಅಂತ ಹೇಳಿ ಇವರು ಪ್ರಿಂಟ್ ಒಳಗ್ ಕೊಟ್ಟಾರಂದ್ರೆ ಭ್ರಷ್ಟಾಚಾರ ತಾಂಡವ ಆಡಕತ್ತೈತಿ ಅಂತ ಅರ್ಥ. ಮತ್ತೆ ಭ್ರಷ್ಟಾಚಾರ ಆಗುವಲ್ಲೇನ ಟಾರ್ಗೆಟ್ ಮಾಡ್ಬೇಕಾಗತ್ತ. RTI ಕಾರ್ಯಕರ್ತರು ಅಲ್ಲೇ ಮಾಹಿತಿ ಕೇಳಬೇಕಾಗತ್ತ. ಸಮಂಜಸವಾದ ಮಾಹಿತಿ ತಗೊಳ್ಳೋದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ. ಇದು ಬರೀ ಪೇಪರ್ ಸ್ಟೇಟ್ಮೆಂಟ್ ಅಂತಲ್ಲ, ಅಧಿವೇಶನದೊಳಗ ಅಂದ್ರೆ ಸದನದೊಳಗ ಏನು ದನಿ ಇಟ್ಟಿದ್ರಲ್ಲ ಅದನ್ನು ಕೂಡ ಅಪ್ಲೈ ಆಗತ್ತ. ಇದು ಕಾನೂನು. ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರ ಒಂದು ವೆಪನ್ ಕೊಟ್ಟೈತಿ, ಒಂದು ಅಸ್ತ್ರ ಕೊಟ್ಟೈತಿ. ಒಂದು ಮಾಹಿತಿ ಹಕ್ಕು ಅನ್ನೋದನ್ನ ಟ್ರಾನ್ಸ್ಪರೆನ್ಸಿ ತರೋದಕ್ಕ, ಪಾರದರ್ಶಕತೆ ತರೋದಕ್ಕ ಒಂದು ಕಾನೂನು ಅಂತ ರೂಪಿಸಿದ ಮೇಲೆ ಆ ಕಾನೂನು ವಿರುದ್ಧ ನೀವು ಮಾತಾಡ್ದಂಗ ಆಗತ್ತಲ್ಲ. ಒಬ್ಬನೇ ವ್ಯಕ್ತಿ ನೂರಾರು ಅರ್ಜಿಗಳನ್ನು ಸಲ್ಲಿಸಿರುವುದು ಬೆಳಕಿಗೆ. ಒಬ್ಬ ವ್ಯಕ್ತಿ ಇಷ್ಟ ಹಾಕ್ಬೇಕಂತ ಹೇಳಿ ಕಾನೂನೊಳಗಿಲ್ಲ. ಮಾಹಿತಿಗೋಸ್ಕರ ಯಾವುದೇ ಇಲಾಖೆಗೆ ಎಷ್ಟು ಬೇಕಾದರೂ ಅರ್ಜಿ ಸಲ್ಲಿಸಬಹುದು. ಅನ್ಯ ಜಿಲ್ಲೆಯ ಮಾಹಿತಿ ಕೇಳಿ ವ್ಯಾಪಕ ಅರ್ಜಿ. ಮೈಸೂರಿನ ವ್ಯಕ್ತಿಯೋರ್ವ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಗ್ಗೆ ನಕ್ಷೆ, ಕಟ್ಟಡ ಪರವಾನಗಿ ಸೇರಿ ಇತರೆ ಮಾಹಿತಿ ಒದಗಿಸುವಂತೆ ಅರ್ಜಿ ಸಲ್ಲಿಸಿದ್ದಾನೆ. ಬೇರೆ ಜಿಲ್ಲೆಯ ವ್ಯಕ್ತಿಗೆ ಬ್ಯಾಟರಾಯಪುರದ ಮಾಹಿತಿ ಯಾವ ಕಾರಣಕ್ಕೆ ಬೇಕಾಗಿದೆ ಎಂಬುದು ಅಧಿಕಾರಿಗಳ ಪ್ರಶ್ನೆ. ನಿರ್ದಿಷ್ಟ ವ್ಯಕ್ತಿಗಳು ಸಲ್ಲಿಸಿರುವ ಸಾವಿರಾರು ಅರ್ಜಿ ಆಯೋಗದಲ್ಲಿ ವಿಚಾರಣೆಗೆ ಬಾಕಿ ಉಳಿದಿವೆ. ಇದರ ಪರಿಣಾಮವಾಗಿ ಒಳ್ಳೆಯ ಉದ್ದೇಶದಿಂದ ಸಾಮಾನ್ಯ ಜನರು, ರೈತರು ಸಲ್ಲಿಸಿರುವ 1-2 ಅರ್ಜಿಗಳು ಕೂಡ ಇತ್ಯರ್ಥವಾಗುವುದಿಲ್ಲ. 7 ಆಯೋಗಗಳದಾವ್, 7 ಪೋಸ್ಟಿಂಗ್ ಅದಾವ ನಮ್ಮ ರಾಜ್ಯದೊಳಗ. ಆದ್ರ ಇವತ್ತಿನ ಮಟ್ಟಿಗೆ 3 ಮಂದಿ ಮಾತ್ರ ಅಲ್ಲೇ ವರ್ಕ್ ಮಾಡಾಕತ್ತಾರ. 7 ಹುದ್ದೆ ಖಾಲಿ ಅದಾವ ಅಂದಾಗ ವಿಲೇವಾರಿ ಆಗಂಗಿಲ್ಲ ಅರ್ಜಿಗಳು. ಇನ್ನ ಮೈಸೂರದಿಂದ ಬ್ಯಾಟರಾಯನಪುರದ್ದು ಕೇಳುವಂತ ಅವಶ್ಯಕತೆ ಏನು ಅನ್ನೋದನ್ನ ಪ್ರಶ್ನೆ ಮುಖಾಂತರ ಕೇಳಾಕತ್ತಾರಂತ ಯಾರು ಅಧಿಕಾರಿಗಳು. ಅದು ಪ್ರಶ್ನೆ ಅನ್ನೋ ಪ್ರಶ್ನೆನ ಇಲ್ಲಿ ಬರಂಗಿಲ್ಲ, ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಒಬ್ಬ RTI ಕಾರ್ಯಕರ್ತ ಮಾಹಿತಿನ ಕೋರ್ಬಹುದು ಹೊರತು ಪ್ರಶ್ನೆ ಮುಖಾಂತರ ಕೇಳಕ್ಕಿಲ್ಲ ಅವಕಾಶ ಇಲ್ಲ. ಅದೇ ರೀತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮಾಹಿತಿನ ಒದಗಿಸಬಹುದು ಹೊರತು ಉತ್ತರ ಕೊಡೋ ಪ್ರಶ್ನೆನೇ ಇಲ್ಲ, ಮತ್ತು ಆತಗ ಮರು ಪ್ರಶ್ನೆ ಹಾಕೋ ಪ್ರಶ್ನೆನೂ ಇಲ್ಲೇ ಉದ್ಭವಿಸಂಗಿಲ್ಲ. ಮೈಸೂರಿನ ವ್ಯಕ್ತಿ ಬ್ಯಾಟರಾಯನಪುರದ್ದು ಕೇಳಾಕತ್ತಾನಂತಂದ್ರ ಯಾಕೆ ಕೇಳಬಾರ್ದು? ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಎಲ್ಲಾದ್ರೂ ಕೇಳಬಹುದು ಅಂತ ಹೇಳಿ ಕಾನೂನು ಹೇಳುತ್ತಲ್ಲ. ಒಂದು ಚೌಕಟ್ಟು ಕೊಟ್ಟೈತ, ನಿಮ್ಮ ಜಿಲ್ಲಾವಾರು ಮಾತ್ರ ಕೇಳ್ಬೋದು, ನಿಮ್ಮ ತಾಲೂಕುವಾರು ಕೇಳ್ಬೋದು, ನಿಮ್ಮ ಹುಬ್ಳಿವಾರು ಕೇಳ್ಬೋದು, ನಿಮ್ಮ ರಾಜ್ಯವಾರು ಕೇಳ್ಬೋದು ಅಷ್ಟೇ ಅಂತ ಹೇಳಿ. ಕರ್ನಾಟಕದೊಳಗೆ ಕುಂತು ಹರಿಯಾಣದ ಮಾಹಿತಿ ಕೇಳಿರೋ ಉದಾಹರಣೆಗಳು ಇತಿಹಾಸದೊಳಗೆ ಅದಾವು. ಪತ್ನಿಯ ವೇತನ ಮಾಹಿತಿಗೆ ಅರ್ಜಿ ಅಂತಂತಾರ. ಬೆಂಗಳೂರು ನಿವಾಸಿಯೊಬ್ಬರು ಪತ್ನಿಗೆ ಡಿವೋರ್ಸ್ ನೀಡಿದ್ದಾರೆ. ಆದರೆ ಪತ್ನಿ ಸರ್ಕಾರಿ ಉದ್ಯೋಗಿಯಾಗಿದ್ದು ಆಕೆ ವೇತನ ಸೇರಿ ಇತರ ವೈಯಕ್ತಿಕ ವಿವರಗಳನ್ನು ಕೋರಿ RTI ಅಡಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಆಯೋಗದ ಅಧಿಕಾರಿಗಳು ಹೇಳಕತ್ತಾರಂತ. ಗಂಡ ಹೆಂಡತಿ ಡಿವೋರ್ಸ್ ತಗೊಂಡಾರ, ಹೆಂಡತಿ ಸರ್ಕಾರಿ ನೌಕರಸ್ತೆ, ವೇತನ ಎಷ್ಟು ಬರ್ತ ಅಂತ ಹೇಳಿ ಆತ ಮಾಹಿತಿ ಒಳಗೆ ಕೇಳ್ಯಾನ. ಈ ತರ ಮಾಹಿತಿ ಹಕ್ಕೊಳಗ ಮಾಹಿತಿ ಕೇಳಬಾರ್ದಂತ ಇಲ್ಲ. ಇದು 3ನೇ ವ್ಯಕ್ತಿಯ ಮಾಹಿತಿ ಅಂತ ಆಗುತ್ತ. ಅವ್ರದ್ದು ಏನು ಪೋಸ್ಟ್ ಇತ್ತು, ಡೆಸಿಗ್ನೇಷನ್ ಇತ್ತು, ಈ ಡೆಸಿಗ್ನೇಷನ್ಗೆ ಸರ್ಕಾರಿ ವೇತನ ಎಷ್ಟೈತಂತ ಕೇಳಿದ್ರೆ ನೇರವಾಗಿ ಮಾಹಿತಿ ಕೊಡಬೇಕಾಗುತ್ತ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು. ಅದೇ ವ್ಯಕ್ತಿಯ ವೇತನ ಎಷ್ಟೈತಂತ ಕೇಳಿದ್ರೆ ಅದು 3ನೇ ವ್ಯಕ್ತಿಯ ಗೌಪ್ಯತೆ ಆಗುತ್ತೆ, ಗೌಪ್ಯತೆ ಕಾಪಾಡಬೇಕಾಗುತ್ತೆ. ಅವಾಗ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾವ ಹೆಂಗಸಿನ ಮಾಹಿತಿ ಕೇಳಿದಾರೋ ಅರ್ಜಿ ಒಳಗ ಆ ಹೆಂಗಸಿಗೆ ಮತ್ತೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಇಂಥವರು ನಿಮ್ಮ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ, ಕೊಡಬೇಕಾ ಕೊಡಬಾರ್ದ ಅಂತ ಕೇಳಿದಾಗ ಆ 3ನೇ ವ್ಯಕ್ತಿ ಕೊಡಬಹುದು ಅಂದಾಗ ಈ ವ್ಯಕ್ತಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ತನ್ನ ವಿವೇಚನೆ ಬಳಸ್ಕೋಬೇಕು. ಅದು ಉದ್ದೇಶನೋ ದುರುದ್ದೇಶ ಅನ್ನೋದನ್ನ ನೋಡಿಕೊಂಡು ಮಾಹಿತಿ ಅರ್ಜಿದಾರಿಗೆ ಕೊಡಬಹುದು ಅಥವಾ ಕೊಡದೇನು ಇರಬಹುದು. ಸಾಧ್ಯ ಆತಂದ್ರೆ ಅರ್ಜಿದಾರ ಆಯೋಗಕ್ಕೆ ಹೋಗ್ತಾನೆ. ಇಷ್ಟು ಟ್ರಾನ್ಸ್ಪರೆನ್ಸಿ ಇರುವಂತ ಒಂದು ಕಾನೂನು ಯಾಕೆ ಇಷ್ಟು ಡಿಫಿಕಲ್ಟ್ ಮಾಡ್ಕೊಳಕತ್ತಾರ ಇವರು? ಇಲ್ಲಿ ಸರ್ಕಾರಿ ಯೋಜನೆಗಳ ಅನುಷ್ಠಾನದಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರ ಮಟ್ಟ ಹಾಕುವ ಉದ್ದೇಶದಿಂದ ಜಾರಿಯಾಗಿರುವ ಮಾಹಿತಿ ಹಕ್ಕು ಕಾಯ್ದೆ ದುರ್ಬಳಕೆ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವುದು ಆತಂಕ ಮೂಡಿಸಿದೆ. ಭ್ರಷ್ಟಾಚಾರ ನಡೆಯುವ ಇಲಾಖೆಗಳನ್ನೇ ಗುರಿಯಾಗಿಸಿಕೊಂಡು ಕೆಲವೇ ವ್ಯಕ್ತಿಗಳು RTI ಅಡಿ ಅರ್ಜಿ ಸಲ್ಲಿಸಿ ಅಧಿಕಾರಿಗಳಿಗೆ ಬ್ಲಾಕ್ ಮೇಲ್ ಮಾಡಲು ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ. ಈ ಕುರಿತು ಮಾಹಿತಿ ಆಯೋಗವೇ ಕಳವಳ ವ್ಯಕ್ತಪಡಿಸಿರುವುದು ಸಮಸ್ಯೆಯ ಗಂಭೀರತೆಗೆ ಸಾಕ್ಷಿ. ಭ್ರಷ್ಟಾಚಾರ ನಡೆಯುವ ಇಲಾಖೆಗಳೇ ಇವರು ಟಾರ್ಗೆಟ್ ಅಂತ ಹೇಳಿ
ಭ್ರಷ್ಟಾಚಾರ ಮಾಡಿರಲ್ಲ, ಭ್ರಷ್ಟಾಚಾರ ಮಾಡಿದ ಮೇಲೆ ಆತ ಮಾಹಿತಿ ಕೋರಕತ್ತಾನ, ಭ್ರಷ್ಟಾಚಾರದ ವಾಸನೆ ಆತಕ್ಕೆ ಬಂದೈತಿ. ಆ ಭ್ರಷ್ಟಾಚಾರನ ನಿಯಂತ್ರಣ ಮಾಡೋದಕ್ಕೋಸ್ಕರ ಆತ ಮಾಹಿತಿ ಕೇಳಕತ್ತಾನಂತ ನೀವ್ಯಾಕೆ ಅನ್ಕೋಬಾರ್ದು? ಆ ಮಾಹಿತಿ ಒದಗಿಸೋ ಕೆಲಸ ಮಾಡ್ರಿ. ಅದನ್ನ ಬಿಟ್ಟು ಅಧಿಕಾರಿಗಳಿಗೆ ಕಿರುಕುಳ ಕೊಡೋದನ್ನ ಆಯೋಗ ಹೇಳಾಕತ್ತೈತಿ ಅಂತಂದ್ರ ಇಲ್ಲ, ಬಹುಶಃ ಆಯೋಗ ಹೇಳಿರ್ಲಿಕ್ಕಿಲ್ಲ. ಆಯೋಗ ಆ ಥರ ಹೇಳಕ್ ಬರಲ್ಲ. ಯಾಕಂದ್ರ ಅರ್ಜಿ ತಳಮಟ್ಟದಿಂದ ಅರ್ಜಿದಾರನಿಗೆ ಮಾಹಿತಿ ಸಿಗದೇ ಇದ್ದಾಗ ಆತ ಮೇಲ್ಮನವಿ ಮತ್ತೆ ಮೇಲ್ಮನವಿ ಅದು ಆದ್ಮೇಲೆ ಆಯೋಗಕ್ಕೆ ಏನ್ ಹೋಗ್ತಾನಲ್ಲ, ಅಲ್ಲಿ ವಿಲೇವಾರಿ ಆಗ್ಬೇಕಾಗತ್ತಲ್ಲ ಈ ಒಂದು ಅರ್ಜಿ. ಆಯೋಗ ಅದನ್ನ ಪರಿಶೀಲಿಸುತ್ತ, ಪರಿಶೀಲಿಸಿದ ಮೇಲೆ ಹೇಳುತ್ತ ಏನ್ ಮಾಡ್ಬೇಕು ಅನ್ನೋದನ್ನ. ಆ ಥರ ಆಯೋಗ ಕಳವಳ ವ್ಯಕ್ತಪಡಿಸಕ್ ಆಗಂಗಿಲ್ಲ. ಯಾಕಂದ್ರ ಮಾಹಿತಿ ಹಕ್ಕು ಕೋರಿಕೆ ಮತ್ತು ವಿಲೇವಾರಿ ಮಾಡಕ್ಕಂತ ಹೇಳಿ ಐತಲ್ಲ ಆಯೋಗ, ಅಂದಮೇಲೆ ಈ ಪ್ರಶ್ನೆನ ಬರಲ್ಲ. ಸೊ ಒಟ್ಟಾರೆಯಾಗಿ ಇದೊಂದು ವಿಶ್ಲೇಷಣೆ ಮಾಡೋ ಒಂದು ವಿಚಾರ ಆಗಿತ್ತು. ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯನ ನೀವು ಮುಕ್ತವಾಗಿ ವ್ಯಕ್ತಪಡಿಸಕ ಕಮೆಂಟ್ ಬಾಕ್ಸ್ ನಿಮ್ಗೆ ಕೊಟ್ಬಿಟ್ಟೆ ನಾನು. ಸೊ ನಿಮ್ಗೇನು ಅನ್ಸುತ್ತೆ ಅನ್ನೋದು ನೀವು ಮುಕ್ತವಾಗಿ ಹಂಚಿಕೊಡ್ರಿ, ಬರೀರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇತ್ತಪ್ಪ ಅಂತಂದ್ರೆ ಹೆಚ್ಚಿಂದು ಬರೀರಿ. ನನಗಷ್ಟೇ ಅಲ್ಲ, ಪ್ರತಿಯೊಬ್ಬ RTI ಕಾರ್ಯಕರ್ತನಿಗೆ ಅಥವಾ ಸಾರ್ವಜನಿಕರಿಗೆ ಇದರಿಂದ ಬಹಳ ಉಪಯೋಗ ಆಗುತ್ತೆ. ಮತ್ತು ಪದೇ ಪದೇ ಹೇಳುವಂಥದ್ದು ಏನು ಅಂತಂದ್ರೆ, ಈ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದೊಳಗ ಪಾರದರ್ಶಕತೆ ಇರಲಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಅನಿಸ್ಕೊಳ್ಳಂಗಿಲ್ಲ. ಪ್ರಜಾಪ್ರಭುತ್ವ ಅಂತ ಅನಿಸ್ಕೋಬೇಕಾತಂದ್ರೆ ಪಾರದರ್ಶಕತೆ ಬೇಕಾಗುತ್ತೆ. ಪಾರದರ್ಶಕತೆ ಬೇಕು ಅಂತಂದ್ರೆ RTI ಬೇಕು. ಯಾವಾಗ ಮಾಹಿತಿ ಹಕ್ಕು ಹೋಗುತ್ತ ಅಲ್ಲಿಗೆ ನಮ್ಮ ದೇಶದೊಳಗ ಪ್ರಜಾತಂತ್ರ ಅಂದ್ರೆ ಪ್ರಜಾಪ್ರಭುತ್ವ ಕೊಲ್ಯಾಪ್ಸ್ ಆಗೇತಿ, ಸತ್ ಹೋಗೇತಿ ಅಂತ ಹೇಳಿ ಅರ್ಥ ಕೊಡ್ತ. ಏನು ಮಾಹಿತಿ ಹಕ್ಕು ಕಾನೂನು ಐತಲ್ಲ, ಈ ಕಾನೂನು ಬಹಳ ಪ್ರಬಲ ಆಗೈತಿ, ಬಹಳ ಪಾರದರ್ಶಕತೆ ಐತಿ. ನಿಯಮಿತವಾಗಿ ಮತ್ತೆ ಕಾನೂನುಬದ್ಧವಾಗಿ ಬಳಸ್ಬೇಕಂತಂದು ಹೇಳೋದು ಬಿಟ್ರಂದ್ರ ಮತ್ತೆ ಇಲ್ಲಿ ಏನೂ ಉಳಿದಿಲ್ಲ ಅಂತ ಅನ್ನೋದನ್ನ ಹೇಳ್ತಾ, ಮತ್ತೆ ಇದೇ ಥರ ಬೇರೆ ಸಂಚಿಕೆ ಜೊತೆ ಬರ್ತೀನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೈ ಹಿಂದ್.